ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ ಅವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಇನ್ಫಿನಿಕ್ಸ್ Smart 40i ಅಂತ ಒಂದು ಹೊಸ ಸ್ಮಾರ್ಟ್ ಫೋನ್ ಇದೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಫೋನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಸ್ಮಾರ್ಟ್ ಫೋನು 9,000 ರೂಪಾಯಿಗೆ ಲಾಂಚ್ ಆಗ್ಬೋದು ಅಂತ. ಈ ಪ್ರೈಸ್ ರೇಂಜಿಗೆ ನನಗೆ ಯುನೀಕ್ ಅನಿಸಿದ್ದು ಇವರು ಕೊಟ್ಟಿರುವಂಥ ಇಂಟರ್ನಲ್ ಸ್ಟೋರೇಜ್ 256 GB ಸ್ಟೋರೇಜ್ ಕೊಟ್ಟಿದ್ದಾರೆ. ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಹೈ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಸ್ಮಾರ್ಟ್ ಫೋನ್ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದರೆ ಈ ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ ಫೋನ್ ನೋಡೋಕ್ಕೆ ಸಿಗುತ್ತೆ. ಇದನ್ನು ಪಕ್ಕಕ್ಕಿಟ್ಟಿದ್ರೆ ಇದ್ರ ಒಳಗಡೆ 18 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ, USB Type-C ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ, ಒಳ್ಳೆ ಕ್ವಾಲಿಟಿಯ ಕೇಬಲ್ಲು, ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಇದ್ರ ಕೆಳಗಡೆ ಸಿಮ್ ಎಜೆಕ್ಷನ್ ಪಿನ್ ಸಹ ಇರುವಂಥದ್ದು, ಮತ್ತು ಕೊನೆಯದಾಗಿ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ನ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟರೆ ಬೇರೆನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಫೋನ್ನ ನಾನು ಫಸ್ಟ್ ನೋಡಿದ್ಮೇಲೆ ಇವ್ರದ್ದೇ ಇನ್ನೊಂದು ಫೋನ್ ಲಾಂಚ್ ಆಗಿತ್ತು ಈಗ ಕೆಲವು ದಿನಗಳ ಮುಂಚೆ, ಇನ್ಫಿನಿಕ್ಸ್ Smart 8 HD ಅಂತ. ನೋಡೋದಕ್ಕೆ ಸ್ವಲ್ಪ ಅದೇ ರೀತಿ ಅನ್ನಿಸ್ತಾ ಇದೆ. ಹಿಂದ್ಗಡೆ ಕ್ಯಾಮ್ರಾ ಪ್ಲೇಸ್ಮೆಂಟು, ಫ್ರಂಟ್ ಡಿಸೈನ್ ಎಲ್ಲ ಆಲ್ಮೋಸ್ಟ್ ಹಿಂಗೆ ಇತ್ತು. ಅದು ಬರೀ 6,300 ರೂಪಾಯಿಗೆ ಲಾಂಚ್ ಆಗಿತ್ತು ಆಯಿತಾ. ಬೆಂಕಿ ಫೋನ್, ಅದು ಕೂಡ ಸಖತ್ ಇಷ್ಟ ಆಗಿತ್ತು ನನಗೆ. ಮೋಸ್ಟ್ಲಿ ಇದೇ ಪ್ರೊಸೆಸರ್ ಅಂತ ಕಾಣ್ತಾ ಇದೆ. ಸಖತ್ ಫೋನ್, ಆ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಫೋನ್ ಅಂತ ಬೇಕಾದ್ರೂ ಅನ್ಬೋದು. ನೋಡೋದಕ್ಕೆ ಸ್ವಲ್ಪ ಅದೇ ರೀತಿ ಇದೆ ಅಂತ ಅನ್ನಿಸ್ತು ನನಗೆ. ಈ ಸ್ಮಾರ್ಟ್ ಫೋನ್ನ ಫ್ರಂಟಲ್ಲಿ ನಮಗೆ ಗ್ಲಾಸ್ ಸಿಗ್ತಾ ಇದೆ. ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಂದು ಒಳ್ಳೆ ವಿಷಯ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಇದೆ. ಬೆಜಲ್ ಓಕೆ ಅಂತೀನಿ, ಬಾಟಮ್ ಬೆಜಲ್ ಸ್ವಲ್ಪ ದೊಡ್ಡದಾಗಿದೆ. ಹಿಂದ್ಗಡೆಗೆ ಬಂತು ಅಂತ ಅಂದರೆ ಈ ಕಲರ್ ಒಂದು ರೀತಿ ರೈನ್ಬೋ ಎಫೆಕ್ಟನ್ನು ಕೊಡುತ್ತಾ ಇತ್ತು. ಒಂಥರ ಮ್ಯಾಟ್ ಇದೆ, ಸ್ಮಡ್ಜಸ್ ಅಷ್ಟು ಕಾಣಲ್ಲ, ಬಟ್ ಪ್ಲಾಸ್ಟಿಕ್ ಬ್ಯಾಕ್ ಅದೊಂದು ಬೇಜಾರಾಯ್ತು. ಆಬ್ವಿಯಸ್ಲಿ ಪ್ರೈಸ್ ರೇಂಜಿಗೆ ಮೆಜಾರಿಟಿ ಬ್ರ್ಯಾಂಡ್ಗಳು ಪ್ಲಾಸ್ಟಿಕ್ನೇ ಕೊಡೋದು ಓಕೆ ಅಂತೀನಿ. ಡ್ಯುಯಲ್ ಕ್ಯಾಮ್ರಾ ಸೆಟಪ್ಪು ಮತ್ತು ಕ್ವಾಡ್ LED ಫ್ಲ್ಯಾಶ್ ಇದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತ, ಇನ್ಫಿನಿಕ್ಸ್ ಅವರು ಫ್ರಂಟಲ್ಲೂ ಕೂಡ ಫ್ಲ್ಯಾಶನ್ನು ಕೊಡ್ತಾರೆ. ಮತ್ತು ಈ ಫೋನ್ನ ಫ್ರೇಮ್ ಬಂದುಬಿಟ್ಟು ಪ್ಲಾಸ್ಟಿಕ್ ಫ್ರೇಮ್, ಆಬ್ವಿಯಸ್ಲಿ USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಇದೆ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಸಹ ಇರುವಂಥದ್ದು, ಮತ್ತು ಸೈಡಲ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಕೊಟ್ಟಿದ್ದಾರೆ, ಸೈಡ್ ಮೌಂಟೆಡ್. ಈ ಸ್ಮಾರ್ಟ್ ಫೋನ್ ಒಂದು ಲೆವೆಲ್ಗೆ ಲೈಟ್ ವೇಟ್ ಇದೆ, 190 ಗ್ರಾಮ್ ವೆಯ್ಟು ಮತ್ತು 8.3 mm ಥಿಕ್ನೆಸ್ಸನ್ನು ಸಹ ಹೊಂದಿರುವಂಥದ್ದು. ಜೊತೆಗೆ ಈ ಫೋನಲ್ಲಿ ನಮಗೆ ಅವ್ರದ್ದು ಮ್ಯಾಜಿಕ್ ರಿಂಗ್, ಡೈನಾಮಿಕ್ ಐಲ್ಯಾಂಡ್ ರೀತಿ ಮ್ಯಾಜಿಕ್ ರಿಂಗನ್ನು ಸಹ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಬಿಡಿ ಆಯಿತಾ. ಮತ್ತು IP53 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯ, ಏನು ಕೊಡದಿರೋದಕ್ಕಿಂತ IP ರೇಟಿಂಗನ್ನು ಕೊಟ್ಟಿದ್ದಾರೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಪ್ರೈಸ್ ರೇಂಜಿಗೆ ನನಗೆ ಓಕೆ ಅನ್ನಿಸ್ತು. ನಾನು ಬೆಲೆಯನ್ನು ನೋಡ್ಕೊಂಡು ಜಡ್ಜ್ ಮಾಡ್ತಾಯಿದ್ದೀನಿ. ನನಗೆ ಗೊತ್ತಿಲ್ಲ, ಇನ್ನೂ ಕಡಿಮೆಗೆ ಲಾಂಚ್ ಆದರೂ ಆಗ್ಬೋದು. ಸೊ ಲೀಕ್ಸ್ಗಳ ಪ್ರಕಾರ ಇದು 9,000 ರೂಪಾಯಿ ಒಳಗಡೆ ಲಾಂಚ್ ಆಗುತ್ತೆ. 8,500 ಇಲ್ಲ 9,000 ಅಂತ ಅನ್ಕೋತಾ ಇದ್ದೀನಿ. ಕಾದ್ ನೋಡೋಣ, ಇನ್ನೂ ಕಡಿಮೆಗೆ ಲಾಂಚ್ ಆದರೆ ಬೆಂಕಿ ಇರುತ್ತೆ. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 6.6 ಇಂಚಿನ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS ಡಿಸ್ಪ್ಲೇ ಇದೆ. ಈ ಪ್ರೈಸ್ ರೇಂಜಿಗೆ ಫುಲ್ HD ಕೊಡ್ಬೋದಾಗಿತ್ತು. ಇನ್ಫಿನಿಕ್ಸ್ ಅವರು ಇದಕ್ಕಿಂತ ಮುಂಚೆ ಅವ್ರ ಬ್ರ್ಯಾಂಡಿಂಗಲ್ಲೇ ಕೆಲವೊಂದು ಫೋನ್ಗಳು ಈ ಬೆಲೆಗೆ ಫುಲ್ HD+ ಕೊಡ್ಬೋದಾಗಿತ್ತು. ಅದನ್ನು ಕಾಂಪನ್ಸೇಟ್ ಮಾಡೋದಕ್ಕೋಸ್ಕರ ಈ ಫೋನಲ್ಲಿ 90 ಹರ್ಟ್ಸ್ನ ರಿಫ್ರೆಶ್ ರೇಟ್ ಡಿಸ್ಪ್ಲೇ ಹಾಕಿದರೆ ಒಂದು ಒಳ್ಳೆಯ ವಿಷಯ. ಇದು 480 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಕೊಡುತ್ತೆ. ಸೊ ಬಿಸ್ಲಿಕ್ಕೆ ಹೋದರೆ ಒಂದು ಲೆವೆಲಿಗೆ ಬ್ರೈಟ್ ಆಗುತ್ತೆ. ಮತ್ತು ಮ್ಯಾಜಿಕ್ ರಿಂಗ್ ಬಗ್ಗೆ ಮಾತನಾಡ್ತಾ ಇದೆ, ಅದು ಕೂಡ ಕೊಟ್ಟಿದ್ದಾರೆ ಆಯಿತಾ. ಸೊ ನೀವು ಅನ್ಲಾಕ್ ಮಾಡಿದಾಗ ಈ ಮ್ಯಾಜಿಕ್ ರಿಂಗ್ ಕೆಲಸವನ್ನು ಮಾಡುತ್ತೆ, ಚಾರ್ಜಿಂಗ್ ಆಗ್ತಾಗ ಕೆಲಸವನ್ನು ಮಾಡುತ್ತೆ. ಸೊ ಬೇಸಿಕ್ ಆಯಿತಾ, ತುಂಬ ಬೇಸಿಕ್ಕು ಆಯಿತಾ. ಹೆವಿ ಡೈನಮಿಕ್ ಐಲ್ಯಾಂಡ್ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ, ಅಷ್ಟೊಂದೆಲ್ಲ ಇಲ್ಲ. ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ, ಒಂದು ಬ್ರೈಟ್ ಆಗಿದೆ, ಕಲರ್ಸ್ ಎಲ್ಲ ವಿವಿಡ್ ಆಗಿದೆ. ಸೊ ಡಿಸ್ಪ್ಲೇ ಓಕೆ ಅಂತೀನಿ, ಫುಲ್ HD+ ಕೊಟ್ಟಿದ್ರೆ ಹೆವಿ ಇಂಪ್ರೆಸಿವ್ ಅನ್ನಿಸ್ತಿತ್ತು ನನಗೆ. ಹೆವಿ ಕಾಂಪಿಟೇಟಿವ್ ಆಗಿರ್ತಿತ್ತು ಅಂತ ನನಗೆ. ಈಗಲೂ ಕಾಂಪಿಟೇಟಿವೇ, ಬಟ್ ಕೊಡ್ಬೋದಾಗಿತ್ತು ಅಂತ ಅನ್ನಿಸ್ತು. ನಾವು ಈ ಇನ್ಫಿನಿಕ್ಸ್ ಬ್ರ್ಯಾಂಡಿಂದ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂದರೆ ಸದ್ಯಕ್ಕೆ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8 GB ರ್ಯಾಮು, 256 GB ಸ್ಟೋರೇಜ್. ಈ ಪ್ರೈಸ್ ರೇಂಜಿಗೆ 8 GB ರ್ಯಾಮ್ ಕೊಟ್ಟಿರೋದೇ ದೊಡ್ಡ ವಿಷಯ ಅಂತ ಅನ್ನಿಸ್ತು ನನಗೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮ್ ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 2.2 ಸ್ಟೋರೇಜು. ಕ್ರೇಜಿ ಇಂಪ್ರೆಸಿವ್, UFS 2.2ನೇ ಕೊಟ್ಟಿದ್ದಾರೆ ಆಯಿತಾ. ಸೊ 256 GB ಸ್ಟೋರೇಜು, ಜೊತೆಗೆ SD ಕಾರ್ಡ್ ಆಪ್ಷನ್ ಸಹ ಇದೆ. ಅದನ್ನು ಇನ್ನೂ ಎಕ್ಸ್ಟೆಂಡ್ ಬೇಕಾದ್ರೂ ಮಾಡ್ಕೋಬೋದು ನೀವು. ಸೊ ರ್ಯಾಮು ಸ್ಟೋರೇಜಲ್ಲಿ ಪ್ರಾಬ್ಲಮ್ ಇಲ್ಲ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ಯೂನಿಸಾಕಿಂದು T606 ಪ್ರೊಸೆಸರ್ ಇದೆ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಪ್ರೊಸೆಸರೇ. ಮೆಜಾರಿಟಿ ನೀವು ಯಾವುದೇ ಬ್ರ್ಯಾಂಡ್ ತೊಗೊಳ್ಳಿ ಯೂಶ್ವಲಿ ಇದೇ ಪ್ರೊಸೆಸರ್ನ ಕೊಟ್ಟಿರ್ತಾರೆ. ಸದ್ಯಕ್ಕೆ 10,000 ರೂಪಾಯಿ ಒಳಗಡೆ ಇದೇ ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್. ಇದನ್ನು ಬಿಟ್ಟು ಯಾವುದೂ ಬಂದಿಲ್ಲ ಆಯಿತಾ. ನೆಕ್ಸ್ಟ್ ಬರ್ಬೋದು. ಸದ್ಯಕ್ಕೆ
ಒಂದು ಒಳ್ಳೆಯ ಪ್ರೋಸೆಸರೇ, ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಆಲ್ಮೋಸ್ಟ್ ಎಲ್ಲ ಗೇಮನ್ನು ಒಂದು ಲೆವೆಲಿಗೆ ಲೋ ಸೆಟ್ಟಿಂಗ್ಗೆ ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಬಟ್ ಪ್ರೈಸ್ ರೇಂಜಿಗೆ ನೀವು ಕೊಡ್ತಿರುವಂಥ ದುಡ್ಡಿಗೆ ಓಕೆ ಅನ್ನಿಸ್ತು. ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ 2,62,000 ರೇಟಿಂಗ್ ಕೊಡ್ತದೆ. ಒಂದು ಒಳ್ಳೆಯ ರೇಟಿಂಗ್ಗೆ ಈ ಪ್ರೈಸ್ ರೇಂಜಿಗೆ. ನಾವು BGMIನ ಕೂಡ ಚೆಕ್ ಮಾಡಿದ್ವು. ಸೊ ನೀವು ಸ್ಮೂತ್ ಸೆಟ್ಟಿಂಗಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ಹೋಗುತ್ತೆ, ಒಳ್ಳೆ ವಿಷಯ. HDಯಲ್ಲಿ ಅಪ್ ಟು ಹೈ ಗ್ರಾಫಿಕ್ ತನಕ ಹೋಗುತ್ತೆ. ನಾವು BGMI ಗೇಮ್ ಪ್ಲೇ ಆಡ್ದಂಗೆ ಇದು ಕಾಂಪಿಟೇಟಿವ್ ಕಷ್ಟ ಆಯಿತಾ. ಸ್ವಲ್ಪ ಲ್ಯಾಗಿ ಇದೆ, ತುಂಬ ಲ್ಯಾಗಿ ಇದೆ. ಆಬ್ವಿಯಸ್ಲಿ ಪ್ರೈಸ್ ರೇಂಜಿಗೆ ಲ್ಯಾಗಿ ಇದೆ, ಹೆವಿ ಸ್ಮೂತ್ ಅಂತ ಅನ್ನಲ್ಲ. ಇವ್ರು ನಂಗೆ ಅನ್ನಿಸ್ದಂಗೆ ಅಲ್ಟ್ರಾ ಕೊಡೋ ಅವಶ್ಯಕತೆ ಇರಲಿಲ್ಲ ಸ್ಮೂತಿಗೆ. ಏನೋ ಸ್ವಲ್ಪ ಗ್ರಾಫಿಕ್ ಕಡಿಮೆ ಹಾಕಿದರೆ ನಂಗೆ ಅನ್ನಿಸ್ದಂಗೆ ಸ್ಮೂತಾಗಿ ಬರ್ತಾಯಿತ್ತು. ಸೊ ಇವರು ಸ್ವಲ್ಪ ಗ್ರಾಫಿಕ್ ಜಾಸ್ತಿ ಕೊಡೋಕ್ಕೆ ಹೋಗಿ ಸ್ವಲ್ಪ ಲ್ಯಾಗಿ ಫೀಲ್ ಕೊಡಬಹುದು ಆಯಿತಾ. ಓವರಾಲ್ ಹೇಳಬೇಕು ಅಂತ ಅಂದರೆ ಈ ಪ್ರೈಸ್ ರೇಂಜಿಗೆ ಒಳ್ಳೆ ಪ್ರೋಸೆಸರು ಪ್ರಿಫರ್ ಮಾಡ್ಬೋದು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ರೇರಲ್ಲಿ 2 ಕ್ಯಾಮ್ರಾ ಇದೆ ನಾಮಕಾವಸ್ಥೆ. ಮೇಯ್ನ್ ಸೆನ್ಸರ್ ಬಂದ್ಬಿಟ್ಟು 50 MP ಮೇಯ್ನ್ ಸೆನ್ಸರ್. ಇದು ತೆಗೆಯುವಂಥ ಫೋಟೋ ಡೇ ಲೈಟಲ್ಲಿ ಚೆನ್ನಾಗಿ ಬರುತ್ತೆ ಅನ್ನಿಸ್ತು. ಲೋ ಲೈಟಲ್ಲಿ ಪರವಾಗಿಲ್ಲ, ಬೆಲೆಗೆ ತಕ್ಕ ರೀತಿಯಲ್ಲಿ ಫೋಟೋನ ತೆಗಿತ್ತಂತ ಅನ್ನಿಸ್ತು ಆಯಿತಾ ನನಗೆ. ಸೊ ಇಂಪ್ರೂವ್ಮೆಂಟ್ಸ್ ಆಗಿದೆ ಆಯಿತಾ. ಬೇರೆ ಒಂದು ಫೋನ್ಗಳಿಗಿದೆ ಪ್ರೈಸ್ ಇನ್ಫಿನಿಕ್ಸ್ ಅವ್ರದ್ದು ಕಂಪೇರ್ ಮಾಡೋದಕ್ಕೆ ಹೋದರೆ ಇಂಪ್ರೂವ್ಮೆಂಟ್ಸ್ ಖಂಡಿತ ಆಗಿದೆ. ಡೇ ಲೈಟಲ್ಲಿ ಸೂಪರಾಗಿ ತೆಗಿದೆ, ಲೋ ಲೈಟಲ್ಲಿ ಪರವಾಗಿಲ್ಲ ಒಂದು ಲೆವೆಲಿಗೆ. ಆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ, ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಓಕೆ ಅನ್ನಿಸ್ತಾ ಆಯಿತಾ ಕ್ಲಾರಿಟಿ. ನಾನು ಇದನ್ನು 20-30 ಸಾವಿರ ₹1,00,000 ಫೋನಿಗೆ ಕಂಪೇರ್ ಮಾಡೋಕ್ಕಾಗಲ್ಲ ಆಯಿತಾ. ಸೊ ಇದೇ ಪ್ರೈಸ್ ರೇಂಜಲ್ಲಿ ನಾನು ಬೇರೆ ಫೋನ್ಗಳು ನೋಡಿದ್ರೆ ನನಗೆ ತುಂಬ ಸಿಮಿಲರ್ ಅನ್ನಿಸ್ತು, ಏನೋ ಅಂಥ ಡಿಫ್ರೆನ್ಸ್ ಇದೆ ಅಂತ ಅನ್ನಿಸ್ಲಿಲ್ಲ. ಸೊ ಓಕೆ, ಅದನ್ನು ಬಿಟ್ಟು ಇನ್ನೊಂದು ಸೆನ್ಸಾರ್ ಇದೆ, ಸೆಕೆಂಡ್ರಿ ಡೆಪ್ ಸೆನ್ಸಾರು. ಅದು ಏನು ಮಾಡುತ್ತೋ ಗೊತ್ತಿಲ್ಲ, ಸುಮ್ಮನೆ ಹಾಕಿದರೆ ಮಾಡೋಕ್ಕೆ ಕೆಲಸ ಇಲ್ಲದೆ. ಸೊ ರೇರ್ ಕ್ಯಾಮ್ರಾ ಓಕೆ ಅನ್ನಿಸ್ತು. ಫ್ರಂಟ್ ಕ್ಯಾಮ್ರಾ ಪರವಾಗಿಲ್ಲ ಆಯಿತಾ. 32 MP ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ, ವೈಡ್ ಆಗಿದೆ, ತುಂಬ ಕ್ಲಾರಿಟಿ ತೋರಿಸ್ತಾ ಇದ್ದೀನಿ, ಚೆನ್ನಾಗಿದೆ ಆಯಿತಾ. ಈ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ ಅಂತೀನಿ ಆಯಿತಾ. 2 ಕ್ಯಾಮ್ರಾ ನನಗೆ ಓಕೆ ಅನ್ನಿಸ್ತು. ಹೆವಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಕೊಡ್ತಿರೋ ದುಡ್ಡಿಗೆ ಇದಕ್ಕಿಂತ ಚೆನ್ನಾಗಿ ಯಾವ ಬ್ರ್ಯಾಂಡಲ್ಲೂ ಕೂಡ ಕೊಡಲ್ಲ. ಯಾವ್ದು ತೊಗೊಂಡ್ರು ಕೂಡ ಆಲ್ಮೋಸ್ಟ್ ಸೇಮೇ ಇರುತ್ತೆ. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತಂದರೆ ರೇರ್ ಮತ್ತು ಫ್ರಂಟ್ ಎರಡೂ ಕೂಡ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಆ ಕ್ಲಾರಿಟಿ ಓಕೆ ಅನ್ನಿಸ್ತು, ಅದು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಕ್ಯಾಮ್ರಾ ಓವರಾಲ್ ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಏನೋ ಇಂಪ್ರೆಸಿವ್, ಏನೋ 1,00,000 ಲೆವೆಲ್ ಫೋನಿಗೆ ಕಂಪೇರ್ ಮಾಡ್ಬೋದು ಅನ್ನೋ ಥರ ಯಾರೂ ಕೊಡಲ್ಲ, ಇವರು ಕೊಟ್ಟಿಲ್ಲ. ಕ್ಯಾಮ್ರಾ ಓಕೆ ಅಂತೀನಿ, ತುಂಬ ನಾರ್ಮಲ್ ಆಗಿದೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರು ತುಂಬ ಫಾಸ್ಟ್ ಆಗಿದೆ. ನೋಡಿ ಏನು ಫಾಸ್ಟ್ ಆಗಿದೆ ಅಂತೀರಾ, ಸಖತ್ ಫಾಸ್ಟ್ ಆಗಿದೆ ಇವರು, ತುಂಬ ಫಾಸ್ಟ್ ಆಗಿದೆ. ಇನ್ನು ಫೇಸ್ ಅನ್ಲಾಕ್ ಸಹ ಇದೆ. ಸೊ ಫೇಸ್ ಅನ್ಲಾಕ್ ನೋಡ್ತೀರಾ ನೀವೇ, ಸಖತ್ ಫಾಸ್ಟ್ ಆಗಿದೆ. ಫೇಸ್ ಅನ್ಲಾಕ್ ಆಗಬೇಕಾದ್ರೆ ನಿಮಗೆ ಇಲ್ಲಿ ಡೈನಮಿಕ್ ಐಲ್ಯಾಂಡ್ ಓಪನ್ ಆಗುತ್ತೆ, ಇದಕ್ಕೆ ಮ್ಯಾಜಿಕ್ ರಿಂಗ್ ಅಂತಾರೆ. ಸೊ ಸೆಕ್ಯೂರಿಟಿ ಓಕೆ ಅಂತೀನಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 5,000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಸ್ಟ್ಯಾಂಡರ್ಡು. ಯಾವಾಗ ಜಾಸ್ತಿ ಮಾಡ್ತಾರೋ ಗೊತ್ತಿಲ್ಲ, ಎಲ್ಲ ಬ್ರ್ಯಾಂಡವರು ಬರ್ತಾ ಬ್ಯಾಟ್ರಿ ಬ್ಯಾಕಪ್ಪನ್ನು ಅಂದರೆ ಬ್ಯಾಟ್ರಿ ಕೆಪಾಸಿಟಿಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. 5,500ಕ್ಕೆ ನಂಗೆ ಅನ್ನಿಸ್ದಂಗೆ ಈ ವರ್ಷ ಎಲ್ಲ ಫೋನ್ಗಳು ಬರಬಹುದು. ಜೊತೆಗೆ ಬಾಕ್ಸ್ ಒಳಗೆ 18 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ, ಓಕೆ ಅಂತೀನಿ ಪ್ರೈಸ್ ರೇಂಜಿಗೆ. ಇನ್ನು OS-ಗೆ ಬಂತು ಅಂತ ಅಂದರೆ ಆ್ಯಂಡ್ರಾಯ್ಡ್ 13 ಬೇಸ್ ರನ್ ಆಗ್ತಿರುವಂಥ XOS 13 ಬೇಜಾರಾಯಿತು. ಆ್ಯಂಡ್ರಾಯ್ಡ್ 14 ಕೊಡಬಹುದಾಗಿತ್ತ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ರಾಯ್ಡ್ 13 ಸ್ವಲ್ಪ ಆಲ್ರೆಡಿ ಆ್ಯಂಡ್ರಾಯ್ಡ್ 15 ಬಗ್ಗೆ ಮಾತನಾಡ್ತಾ ಇದ್ದೀವಿ ನಾವು. ಸೊ 14 ರನ್ನಿಂಗ್ ಇದೆ. ಸೊ ಅಟ್ಲೀಸ್ಟ್ 14 ಕೊಡ್ಬೋದಾಗಿತ್ತು. ಇವರು ಸಾಫ್ಟ್ವೇರ್ ಅಪ್ಡೇಟ್ ಬಗ್ಗೆ ಯಾವುದೇ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಮೋಸ್ಟ್ಲಿ 1 ವರ್ಷ ಕೊಟ್ಟರೆ ದೊಡ್ಡ ವಿಷಯ ಈ ಪ್ರೈಸ್ ರೇಂಜಿಗೆ. ಕಾದು ನೋಡಿ ಏನು ಮಾಡ್ತಾರೆ ಅಂತ. ಇದರಲ್ಲಿ ಕೆಲವೊಂದು ಬೇಡದಂಥ ಅಪ್ಲಿಕೇಶನ್ ಇದೆ, ನನಗೆ ಅಂಥ ಒಳ್ಳೆ OS ಬೆಂಕಿ OS ಅಂತ ಅನ್ನಲ್ಲ. ಸ್ಮೂತಾಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ ಬಿಟ್ಟರೆ ನಿಮಗೆ ಒಂದು ಸ್ಟಾಕ್ ಆ್ಯಂಡ್ರಾಯ್ಡ್ ಫೀಲ್ನ ಕೊಡಲ್ಲ. ಓಕೆ ಅಂತೀನಿ ಆಯಿತಾ. ಸ್ಮೂತಾಗಿದೆ, ಅದಕ್ಕೆ ಕೊಡ್ತೀನಿ. ಕಸ್ಟಮೈಸೇಷನ್ ಆಪ್ಷನ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಒಟ್ಟಿಗೆ, ಕೆಲವು ಜನಕ್ಕೆ ಇಷ್ಟ ಆಗ್ಬೋದೇನೋ. ಇನ್ನೂ ಸ್ಪೀಕರಿಗೆ ಬಂತು ಅಂತ ಅಂದರೆ ಮೋನೋ ಸ್ಪೀಕರು, ಬಾಟಮ್ ಫೈರಿಂಗ್ ಸ್ಪೀಕರ್ನ ಕ್ಲಾರಿಟಿ ಓಕೆ, ಬೆಂಕಿ ಏನಲ್ಲ, ಓಕೆ ಸುಮಾರಾಗಿದೆ ಆಯಿತಾ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಡ್ಯುಯಲ್ ಬ್ಯಾಂಡ್ ವೈಫೈ ಇದೆ ನಮಗೆ, ಯಾವುದೇ ವೈಫೈ 6 ಸಿಗೋದಿಲ್ಲ. ಬ್ಲೂಟೂತ್ 5.2 ಸಹ ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ವಿಷಯ. ನಿಮ್ಗೆ ಯಾವುದೇ ಕ್ಯಾರಿಯರ್ ಅಗ್ರಿಗೇಷನ್ ಸಹ ಸಿಗುವುದಿಲ್ಲ. ಬೇಸಿಕ್ ಸೆನ್ಸಾರ್ಸ್ಗಳಿದೆ ನಿಮಗೆ, ಸೊ ಕೆಲಸವನ್ನು ಮಾಡ್ತವೆ ಗೈರೋವೆಲ್ಲ. ಓವರಾಲ್ ಹೇಳಬೇಕು ಅಂತ ಅಂದರೆ ನನಗೆ ಈ ಪ್ರೈಸ್ ರೇಂಜಿಗೆ ಹೌದು ಒಂದು ಒಳ್ಳೆಯ ಸ್ಮಾರ್ಟ್ಫೋನೇ. ನಿಮಗೆ ನನಗೆ ಇದರ ಪ್ಲಸ್ ಪಾಯಿಂಟ್ ಅನಿಸಿದ್ದು, ನಾನು ಈ ಸ್ಮಾರ್ಟ್ 8 HD ಕಂಪೇರ್ ಮಾಡ್ತೀನಿ ಅಂದರೆ ಎರಡು ಕೂಡ ಆಲ್ಮೋಸ್ಟ್ ತುಂಬ ಕ್ಲೋಸ್ ಇದೆ. ಇದರಲ್ಲೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಕ್ಯಾಮರಾ ಅದಕ್ಕಿಂತ ಸ್ವಲ್ಪ ಬೆಟರ್ ಇದೆ, ಸ್ಪೀಕರ್ ಅದಕ್ಕಿಂತ ಸ್ವಲ್ಪ ಬೆಟರ್ ಇದೆ, ಮತ್ತು ಈ ಫೋನಲ್ಲಿ ನಮಗೆ 8 GB ರ್ಯಾಮು ಮತ್ತು 256 GB ಸ್ಟೋರೇಜ್ ಸಿಗ್ತಾ ಇದೆ. ಕಾದು ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಕನ್ಫರ್ಮ್ ಆಗಿದ್ದು ₹9,000 ಒಳಗಡೆ ಲಾಂಚ್ ಆಗೋದು. 8,500 ಇಲ್ಲ ₹9,000 ಲಾಂಚ್ ಆಗೋದು. ಇನ್ನೂ ಕಡಿಮೆಗೆ ಲಾಂಚ್ ಆದರೆ ಇನ್ನೂ ಸಖತ್ತಾಗಿರುತ್ತೆ. ಪರ್ಸ್ನಲಿ
ನನಗೆ ಇನ್ ಕೇಸ್ ಇದು 9,000 ರೂಪಾಯಿ ಒಳಗೆ ಲಾಂಚ್ ಆದರೆ ನಾನು ಬೇರೆ ಬ್ರ್ಯಾಂಡ್ಗಳಿಗೆಲ್ಲ ಕಂಪೇರ್ ಮಾಡೋದಕ್ಕೆ ಹೋದರೆ ಇದು ಒಂದೊಳ್ಳೆ ಆಪ್ಷನ್ ಆಗಬಹುದು. ಆದರೆ ನಿಮಗೆ ಪರ್ಫಾರ್ಮೆನ್ಸ್ ವೈಸು ನಿಮಗೆ ಕ್ಯಾಮ್ರಾ ಮ್ಯಾಟ್ರ್ ಆಗಲ್ಲ, ಸ್ಪೀಕರ್ ಮ್ಯಾಟ್ರ್ ಆಗಲ್ಲ ಅಂದರೆ ನೀವು ಸ್ಮಾರ್ಟ್ 8 HD ಪ್ರಿಫರ್ ಮಾಡ್ಬೋದು. ಏನಕ್ಕೆ ಅಂದರೆ ಪರ್ಫಾರ್ಮೆನ್ಸ್ ಎರಡು ಕೂಡ ತುಂಬ ಕ್ಲೋಸ್, ತುಂಬ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಎಲ್ಲ ಕ್ಲೋಸ್ ಇದೆ, ಎಲ್ಲ ಆಲ್ಮೋಸ್ಟ್ ಸೇಮ್ ಸ್ಪೆಸಿಫಿಕೇಷನ್ನು ಕಡಿಮೆಗೆ ಸಿಗುತ್ತಲ್ಲ, 6,300 ರೂಪಾಯಿಗೆ ಸಿಗುತ್ತಲ್ಲ. ಸೊ ನಿಮಗೆ ಇನ್ ಕೇಸ್ ನಿಮಗೆ ಕ್ಯಾಮ್ರಾ ಮತ್ತು ಸ್ಪೀಕರ್ ಮ್ಯಾಟ್ರ್ ಆಗಲ್ಲ ಅಂದರೆ ಆ ಫೋನ್ನೇ ಪ್ರಿಫರ್ ಮಾಡ್ಕೊಳ್ಳಿ. ಬಟ್ ಅದರಲ್ಲಿ ಸ್ವಲ್ಪ ರ್ಯಾಮು ಸ್ಟೋರೇಜ್ ಕಡಿಮೆ ಸಿಗುತ್ತೆ. ಇನ್ ಕೇಸ್ ನಿಮ್ಗೆ ರ್ಯಾಮು ಸ್ಟೋರೇಜ್ ಬೇಕು, ಕ್ಯಾಮ್ರಾ ಬೆಟರ್ ಬೇಕು, ಸ್ಪೀಕರ್ ಬೆಟರ್ ಬೇಕು ಅಂದರೆ ಈ ಫೋನ್ನ ಪ್ರಿಫರ್ ಮಾಡ್ಬೋದು. ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಇದಿಷ್ಟು ಈ ಫೋನ್ನ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ನಿಕಲ್ನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.